ಅದರಲ್ಲಿ ಕೆಲವು ಸುಮ್ಮನೆ ಈಗ ಏನೇನೋ ಹೊಸದಾಗಿ ಹುಡುಕಿ ಏನೇನೋ ಮಾಡ್ತಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತೀರ್ಮಾನ ಆಗಬಾರ್ದು ಅಂತ ಹೇಳ್ಬಿಟ್ರು ಅವರು. ನಾನು ಸಿಎಂ ಆಗಿದ್ದೀನಿ, ನಾನು ಸಿಎಂ ಆಗಿರುವವರೆಗೂ ಇದು ತೀರ್ಮಾನ ತಗೋಬಿಟ್ಟಿದ್ದೀನಿ, ಅವತ್ತೇ ಮಾಡ್ಕೋಬೋದಾಗಿತ್ತಲ್ಲ. ಅದು ಅಧಿಕಾರ ದುರುಪಯೋಗ ಅಂತ ಅವಾಗ ಹೇಳ್ಬೋದಾಗಿತ್ತು. ಅವರೇ ಮುಖ್ಯಮಂತ್ರಿಯಾಗಿ ಅವರೇ ಇದರಲ್ಲಿದ್ದಾಗ ಅವರು ಈ ಕಾಲದಲ್ಲಿ ಅವರೇ ಹೇಳ್ಬಿಟ್ರು ಇದನ್ನ ನಾಯಿರೋರ್ಗೆ ಏನು ಮಾಡೋದು ಬೇಡ ಅಂತ. ಅದಕ್ಕಿಂತ ನೋಡ್ರಿ ರಾಜಕಾರಣ ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮಗೆ? ಯಾರು ಏನೇನು ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ, ಏನೇನು ಮಾಡ್ತಾರೆ ಅಂತ. ಅದು ಬೇರೆ ವಿಷಯ, ಅದು ನೀವು ಹೇಳ್ತಾ ಇರೋದು ಬೇರೆ ವಿಷಯ. ಬಟ್ ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದಾಗ ನಾನೇ ಬಿಟ್ಕೊಡ್ಬೇಕು? ನೀವು ಬಿಟ್ಕೊಡ್ತೀರಾ? ಒಂದು ಸೆಂಟ್ ಜಾಗ ಬಿಟ್ಕೊಡ್ತೀರಾ? ನೀವು ಬಿಟ್ಕೊಡ್ತೀರಾ ಹೇಳಿ? ಅದಕ್ಕೋಸ್ಕರ ಆ ವಿಷಯ ಬೇರೆ. ಭ್ರಷ್ಟಾಚಾರ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ನೀವು ಆ ವಿಚಾರ ಮಾತಾಡಿ. ನೀವೇನೋ ಬೇರೆ ವಿಚಾರ ಮಾತಾಡಿದ್ರೆ ಒಂದು ಸೆಂಟ್ ಬಿಟ್ಕೊಡೋದಿಲ್ಲ. ಅವರು ಅಷ್ಟು ವರ್ಷ ಬೇಕಾದ್ರೆ 5 ವರ್ಷ ಸಿಎಂ ಆಗಿದ್ದಾಗ ಕೂಡ ತೀರ್ಮಾನ ಮಾಡಲಿಲ್ಲ. ಅವ್ರಿಗೆ ಆಗ್ತಾ ಇರಲಿಲ್ಲ ತಾನೆ. ಭೂಮಿ ತಗೋಬೇಕು, ನಾನು ಲಪ್ಟಾಯಿಸ್ಬೇಕು, ಅಥವಾ ನಾನು ತಗೋಬಿಡ್ಬೇಕು, ನಾನು ಅಧಿಕಾರ ಇದ್ದಾಗಲೇ ಮಾಡ್ಕೊಂಡ್ಬಿಡೋಣ. ಇವರು ಜಸ್ಟಿಸ್ ಡಾಕುನಾ ಅವರು ಅಂತಿಮ ಹಂತದಲ್ಲಿ ಇದ್ದಾರೆ. ಸೊ ವರದಿ ಕೊಡ್ತಾರಂತ ನಿರೀಕ್ಷೆ ಇದ್ದೀವಿ. ಎಲ್ಲ ಪ್ರಶ್ನೆನೇ ಬರಲ್ಲಪ್ಪ. ಒಳ್ಳೆ ಕಥೆ. ಯಾಕೆ ಬದಲಾವಣೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ, ಇದೆಲ್ಲ ಆಗಿರುವಂತದ್ದು ಮುಖ್ಯಮಂತ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ. ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆಯೂ ಹೆಚ್ಚಾಗಿದೆ, ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ, ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟು ಕೂಡ ಆಗಿದೆ. ಅದರಿಂದ ನಾನು ಬಿಜೆಪಿ ಅವರಿಗೆ ಮತ್ತು ಜನತಾದಳದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಾವು ಇನ್ನೂ ಮುಂದೆ ನಾವು ಸಾಕ್ತೀವಿ. ಮುಖ್ಯಮಂತ್ರಿ ವರ್ಚಸ್ಸಿಗೆ ಧಕ್ಕೆನೇ ಆಗಿಲ್ಲ, ಯಾಕಂದ್ರೆ ವರ್ಚಸ್ ಹೆಚ್ಚಾಗ್ತದೆ. ಯಾಕಂದ್ರೆ ಅವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ನೀವ್ ಹೇಳ್ತಾ ಇದ್ದೀರಾ, ಜನ ಹೇಳ್ತಾರೆ. ನೀವು ಯಾರಿಗಾದ್ರೂ ಕೇಳಿ, ನೀವೇ ಬೇಕಾದ್ರೆ ಡಾಕ್ಯುಮೆಂಟ್ ಸ್ಟಡಿ ಮಾಡ್ಕೊಂಡು ನೀವೇ ಹೇಳ್ತೀರಾ. ಹಗರಣದಲ್ಲಿ ನಾವು ಗೊತ್ತಾಗಿದ ತಕ್ಷಣ ಹಿಂದೆ ನಾವು ಬೋವಿ ನಿಗಮ, ವಾಲ್ಮೀಕಿ ನಿಗಮ ಎಲ್ಲ ನಿಗಮಗಳು ಬೇಕಾದಷ್ಟು ಹಗರಣಗಳಾಗಿತ್ತು. ಇದು ಗೊತ್ತಾಗಿದ ತಕ್ಷಣ ಅವ್ರನ್ನ ಹಿಡಿದಾಕಿ ಮಿನಿಸ್ಟರ್ನ ರಾಜೀನಾಮೆ ಕೂಡ ಕೊಟ್ಟರು, ಅಧಿಕಾರಿಗಳನ್ನು ಹಿಡಿದಿದ್ದಾರೆ, ದುಡ್ಡನ್ನು ಕೂಡ ವಾಪಸ್ ಕೊಡೋಕ್ಕೆಲ್ಲ ನಾವು ಮಾಡ್ತಾ ಇದ್ದೀವಿ. ಆಯ್ತಾ? ಹಗರಣ ಆಗಿದೆ. ಈಗ ಮೊನ್ನೆ ನಾವು SBI ಬ್ಯಾಂಕ್ ಮೇಲೆ ಇನ್ನೊಂದು 2 ಬ್ಯಾಂಕ್ ಮೇಲೆ ನೀವು ಅಕೌಂಟ್ಗಳನ್ನೇ ನಾವು ಕ್ಲೋಸ್ ಮಾಡ್ತೀವಿ. ಬ್ಯಾಂಕ್ ಅಧಿಕಾರಿಗಳು ನಮ್ಮ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಸುಮಾರು KIDB ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದುಡ್ಡನ್ನ, ಅದು ಹಗರಣನೇ. ಸೊ ಆಗ್ತದೆ. ಹಗರಣಗಳಾದಾಗ ಸರಿಯಾದ ಕ್ರಮ ತಗೊಂಡು ಅದರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಆಗುವಂತ ಕ್ರಮ ತಗೊಂಡ್ರೆ ಅದು ಒಂದು ಸರ್ಕಾರದ ಜವಾಬ್ದಾರಿ. ಹಗರಣವನ್ನು ಮುಚ್ಚಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಗರಣ ಮುಚ್ಚಾಕೋದು ಈಗ ನಿಮ್ಮ ಹಿಂದಿನ MLC ಅವ್ರ ಮೇಲೂ ಕೂಡ ಈಗ ಇದಾಗಿದೆ, ಕೇಸ್ ಬುಕ್ ಆಗಿದೆ. ಬಿಜೆಪಿ MLC ವೀರಯ್ಯ, ಅದು ಹಗರಣ ತಾನೆ, ಅವರು ಅರೆಸ್ಟ್ ಆದ್ರಲ್ಲ, ಅದು ಹಗರಣ ತಾನೆ. ಟ್ರಕ್ ಟರ್ಮಿನಲ್ದು ಅದೇ ಬೋವಿ ನಿಗಮದಿದೆ, ಇನ್ನು ಬೇರೆ ನಿಗಮಗಳದಿದೆ. ಸೊ ಅದೆಲ್ಲ ಈಗ ತನಿಖೆಗಳು ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡೋ ಅವ್ರನ್ನ ಕ್ರಮ ತಗೊಳ್ತೀವಿ. ಕೇಂದ್ರ ಸರ್ಕಾರ ನೀವೊಬ್ರು ಅಪ್ರಿಷಿಯೇಟ್ ಮಾಡಲ್ಲ ಅದನ್ನ. ನೀವು ಒಳ್ಳೇದು ಮಾಡಿದ್ದನ್ನಂತೂ ನೋಡೋದಿಲ್ಲ. ಎಲ್ಲಿ ಏನು ಇದರಲ್ಲಿ ಏನು ತಪ್ಪು ಮಾಡಿರ್ಬೋದು ಅದು ನೋಡ್ತೀರಾ. ಈ ತರದ ತೀರ್ಮಾನ ಯಾರು ಮಾಡ್ತಾರೆ ಹೇಳಿ? ಅಂದ್ರೆ ರಾಜ್ಯಪಾಲರಿಗೆ ಭದ್ರತೆ ಹೇಳ್ತಾ ಇದ್ದಾರೆ. ಅದು ರಾಜ್ಯಪಾಲರ ನಡವಳಿಕೆ ಅತ್ಯಂತ ಖಂಡನೀಯ. ಯಾಕೆಂದ್ರೆ ಒಂದು ಚುನಾಯಿತ ಸರ್ಕಾರ, ಒಬ್ಬ ಜನನಾಯಕ ಮತ್ತು ಒಬ್ಬ ಯಾರು ತಪ್ಪು ಮಾಡದೇ ಇರುವಂಥ ವ್ಯಕ್ತಿ ಮೇಲೆ ನೀವು ರಾಜ್ಯದ ಒಬ್ಬ ಮುಖಂಡ, ನೀವು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೀಬೇಕು ಅಂತ ನೋಡ್ಕೊಳ್ತಿರೋ ಜವಾಬ್ದಾರಿ ರಾಜ್ಯಪಾಲರಿಗೆ ಇರ್ತದೆ. ಅವರೇ ಈ ಷಡ್ಯಂತ್ರದಲ್ಲಿ ಶಾಮೀಲಾದರೆ, ಅವರೇ ಈ ಸರ್ಕಾರದ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಅವ್ರು ಕೈ ಹಾಕಿದ್ರೆ ಅದಕ್ಕೆ ನಾವು ಸುಮ್ಮನೆ ಕೂತ್ಕೋಬೇಕಾ? ಈ ರಾಜ್ಯದ ಹಿತದೃಷ್ಟಿಯಿಂದ ಅದು ಒಳ್ಳೇದಲ್ಲ. ಯಾಕೆಂದ್ರೆ ರಾಜ್ಯ ಆಡಳಿತ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಇದೆಲ್ಲ ಆಗ್ತಾ ಇದೆ. ಇವರು ರಾಜ್ಯಪಾಲರ ನಡೆಯಿಂದ ರಾಜ್ಯದ ಆಡಳಿತ ವ್ಯವಸ್ಥೆ ಮೇಲೆ ಅದು ಪರಿಣಾಮ ಬೀರಿದೆ. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಪರಿಣಾಮ ಬೀರುತ್ತದೆ. ರಾಜ್ಯ ಸರ್ಕಾರ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಸೊ ರಾಜ್ಯಪಾಲರ ಜವಾಬ್ದಾರಿ ರಾಜ್ಯದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಇದೇ ತಾನೆ ಅವ್ರು ಕಾನ್ಸ್ಟಿಟ್ಯೂಷನ್ ಹೆಡ್ ತಾನೆ. ಕಾನ್ಸ್ಟಿಟ್ಯೂಷನ್ ಹೆಡ್ಡೇ ನಮ್ಮ ರಾಜ್ಯದ ಮೇಲೆ ಅವರು ಈ ರೀತಿಯಾದಂಥ ಷಡ್ಯಂತ್ರದಲ್ಲಿ ಶಾಮೀಲಾಗಿ ಈ ಕೆಲಸಗಳು ಮಾಡಿದ್ರೆ ನೀವು ಸುಮ್ಮನೆ ಕೂತ್ಕೋಬೇಕಾ? ಇದು ಕರ್ನಾಟಕದ ಜನತೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಇದು ಒಂದು ಚುನಾಯಿತ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ದಾಳಿ. ಅದೇ ನಾವು ಖಂಡಿಸಬಾರ್ದಾ?
ಹೇಳ್ತಾರೆ ಸುಮ್ಮನೆ ಈಗ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಬಿಜೆಪಿ ಅವರು ದೂರು ಕೊಟ್ಟಿದ್ದಾರೆ ಸರ್. ಇರ್ಲಿ ಬಿಡ್ರಿ, ಬಿಜೆಪಿ ಅವ್ರು ದೂರ ಕೊಡ್ತೀವಿ, ಇದೆಲ್ಲ ಸ್ಟ್ರಾಟಜಿ ಅವ್ರಿಗೇನು ಎಲ್ಲ ಏಜೆನ್ಸೀಸ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಎಲ್ಲ ಯೂಸ್ ಮಾಡೋದು, ಕೆಟ್ಟ ಹೆಸರು ತರಬೇಕು, ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಬೇಕು, ಕೆಲಸ ಕಾರ್ಯಗಳು ಆಗಬಾರ್ದು, ಜನರಿಗೆ ತೊಂದರೆ ಆಗಬೇಕು, ಸ್ಕೀಮ್ಸ್ ಇಂಪ್ಲಿಮೆಂಟ್ ಆಗಬಾರ್ದು, ಡೆವಲಪ್ಮೆಂಟ್ ಆಗಬಾರ್ದು. ಯಾಕಂದರೆ ಅವ್ರ ಅಧಿಕಾರದಲ್ಲಿ ಇಲ್ಲ. ಸರ್ ಈಗ ರಾಜ್ಯಕ್ಕೆ ಬರಗಾಲ ದುಡ್ಡು ಕೊಡೋದು ಕೂಡ ಇವ್ರ ಕೈಲಿ ಆಗಲಿಲ್ಲ. ಬಿಜೆಪಿಗೆ ಫೈನಾನ್ಸ್ ಕಮಿಷನ್ ಆಯೋಗದ ಅನ್ಯಾಯ ಇದೆ. ಬರಗಾಲ ದುಡ್ಡನ್ನು ತಗೊಳ್ಳೋದಕ್ಕೆ ನಾವು ಕೋರ್ಟಿಂದ ತಗೊಳ್ಳೋದಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ಬಂದಿರುವಂಥದ್ದು. ಸೊ ಇವರಿಂದ ಏನು ನಾವು ಕಲಿಬೇಕು ಹೇಳಿ? ಸರ್ ಕೊರೋನಾ ಟೈಮಲ್ಲಿ ಮಾಡಬೇಕು. ನಾನು ಅದು ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ ಅವ್ರ ಮೇಲೆ ತನಿಖೆಯಾಗಿ ಅವರು ತಪ್ಪು ಮಾಡಿದರೆ ಅಂತ ನಮಗೆ ಕಂಡು ಬಂದಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಟಿವ್ ಒಂದು ಲೋಕಾಯುಕ್ತ ಪೊಲೀಸ್ ಅವರು ಒಂದು ರಿಪೋರ್ಟ್ ಸಮೇತ ಗೌರ್ನರ್ ಕೊಟ್ಟಾಗ ಅದು ಪಬ್ಲಿಕ್ ಡಾಕ್ಯುಮೆಂಟು ಅಲ್ವಾ? ತನಿಖೆ ಮಾಡಿದ್ದೀವಿ, ಇವರು ಇದರಲ್ಲಿ ತಪ್ಪಿತಸ್ಥರು ಅಂತ ನಮಗೆ ಕಂಡು ಬಂದಿದೆ, ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದು ಅದು ಪಬ್ಲಿಕ್ ಅಥಾರಿಟಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ಒಂದು ಮಾನ್ಯತೆ ಇದೆ. ಸುಮ್ಮನೆ ಏನೇನೋ ಬರೆಯೋಕ್ಕಾಗಲ್ಲ, ಹುಚ್ಚುಚ್ಚಾಗಿ ಮಾಡುವಲ್ಲ ಏನೇನೋ ಬರೆಯೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ಅದಕ್ಕೆ ನೀವು ಅದಕ್ಕೇ ಗೌರವ ಕೊಟ್ಟಿಲ್ಲ ರಾಜ್ಯಪಾಲರು, ಅದಕ್ಕೇನೆ ಮಾನ್ಯತೆ ಕೊಟ್ಟಿಲ್ಲ. ಅದು ಇದೇ ನಾನು ಒಪ್ಪೋದಿಲ್ಲ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿಕೆಗಳು ಕೂಡ ಕೊಡಬಾರ್ದು. ಯಾರೋ ಪಕ್ಷದವ್ರು ಕೊಟ್ಟಿದ್ದಾರೆ, ಸರಿ ಇಲ್ಲ, ಕೊಡಬಾರ್ದು. ಆ ಥರನೇ ಯಾರೋ ಸುಮ್ಮನೆ ಏನು ಅವರು ಭಾಳ ಉತ್ಸಾಹದಿಂದ ಕೊಟ್ಬಿಡ್ತಾರೆ, ಅದೆಲ್ಲ ಆಗಬಾರ್ದು. ರಾಜ್ಯಪಾಲರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ. ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಖಂಡನೀಯ, ಅದರ ಬಗ್ಗೆ ಎರಡು ಮಾತಿಲ್ಲ. ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ.